ಸಚಿವ ಕೆಎನ್ ರಾಜಣ್ಣ ಬದಲಾವಣೆ ಬಗ್ಗೆ ಹೇಳಿಕೆ ವಿಚಾರವಾಗಿ ಯಾದಗಿರಿಯಲ್ಲಿ ವಿಧಾನ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಮತ್ತೊಮ್ಮೆ ಪ್ರತಿಕ್ರಿಯೆ ನೀಡಿದ್ದಾರೆ. ಭಾರಿ ಬದಲಾವಣೆ ಇದೆ ಅಂದ್ರೆ ಇದು ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗುತ್ತದೆ ಎಂದು ಅರ್ಥ. ಈ ಸರ್ಕಾರ ಉಳಿಯೋದಿಲ್ಲ ಎಂತಹ ಅರ್ಥ ಇರಬಹುದು. ಬಿಜೆಪಿ ಆಪರೇಷನ್ ಕಮಲ ಮಾಡುತ್ತದೆಯಾ ಎಂಬ ಪ್ರಶ್ನೆಗೆ ನಾರಾಯಣಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ಆಪರೇಷನ್ ಮಾಡಲು ಈಗ ಕತ್ತರಿಯೂ ಇಲ್ಲ, ಚಾಕು ಚೂರಿಯೂ ಇಲ್ಲ. ಇದೊಂದು ಭ್ರಷ್ಟ ಸರ್ಕಾರ. ಈ ಸರ್ಕಾರ ಬಹಳ ದಿನ ಉಳಿಯೋದಿಲ್ಲ. ಈ ಸರ್ಕಾರ ಕಿರಾಣಿ ಅಂಗಡಿ ಇಟ್ಟುಕೊಂಡ ಸರ್ಕಾರ. ಯಾವುದೂ ಇಲ್ಲ ಅನ್ನುವುದಿಲ್ಲ. ಬಂದಿದ್ದಕ್ಕೆ ದುಡ್ಡು ಕೊಟ್ರೆ ವ್ಯಾಪಾರ, ಇಲ್ಲ ಅಂದ್ರೆ ವ್ಯಾಪಾರ ಇಲ್ಲ. ನಾವು ಹೇಳಿದ್ದು ಸಾಕಾಯ್ತು. ಈಗ ಕಾಂಗ್ರೆಸ್ ಶಾಸಕರೇ ಸರ್ಕಾರದ ಮೇಲೆ ಬಿದ್ದು ಬಿಟ್ಟಿದ್ದಾರೆ. ಈಗ ಕಾಗೇನು ಮೇಲೆ ಬಿದ್ದಿದೆ, ಈ ಕಡೆ BR ಪಾಟೀಲ್ ಮೇಲೆ ಬಿದ್ದಿದ್ದಾರೆ. ಆ ಕಡೆ ಬೇಲೂರು ಗೋಪಾಲಕೃಷ್ಣ, NY ಗೋಪಾಲಕೃಷ್ಣ ಮೇಲೆ ಬಿದ್ದಿದ್ದಾರೆ. ಇವರೆಲ್ಲರನ್ನು ಬಿಟ್ಟು ಹೋಮ್ ಮಿನಿಸ್ಟರ್ ಅವರು ದುಡ್ಡು ಇಲ್ಲ ಅಂದಿದ್ದಾರೆ. ನಮ್ಮ ಪ್ರಕಾರ ಸರ್ಕಾರ ಹೋಗುತ್ತದೆ ಎಂಬುದು ಖಚಿತ. ಕೆಎನ್ ರಾಜಣ್ಣ ಪ್ರಕಾರ ಅವರಿಗೆ ಕೇಳಿ ಉತ್ತರ ಕೊಡುತ್ತೇನೆಂದ ಛಲವಾದಿ ನಾರಾಯಣಸ್ವಾಮಿ. ಹೇಳೋದು ರಾಜಣ್ಣ, ಅರ್ಥ ಹೇಳೋದು ಛಲವಾದಿ ನಾರಾಯಣಸ್ವಾಮಿನ. ಹೌದು, ಅದಕ್ಕೆ ಭಾರಿ ಬದಲಾವಣೆ ಇದೆ ಅಂದರೆ ಈ ಭ್ರಷ್ಟ ಸರ್ಕಾರ ಹಾಳಾಗಿ ಹೋಗುತ್ತೆ ಅಂತ. ಈ ಸರ್ಕಾರ ಉಳಿಯಲ್ಲ ಅಂತ ಅರ್ಥ ಇರ್ಬೋದು ನನ್ನ ಪ್ರಕಾರ. ಆಪರೇಷನ್ ಮಾಡೋ ತರ್ಕ ಕತ್ರಿನೂ ಇಲ್ಲ, ಇದನ್ನು ಚಾಕು ಚೂರಿನೂ ನಮ್ಮ ಹತ್ರ ಇಲ್ಲ. ನಿಮ್ಗೆ ನಾನು ಮೊದಲೇ ಹೇಳಿದ್ದೆ, ಇದೊಂದು ಭ್ರಷ್ಟ ಸರ್ಕಾರ. ಇದು ಬಹುದಿನಗಳ ಕಾಲ ಉಳಿಯೋದಿಲ್ಲ. ಇದೊಂದು ಕಿರಾಣಿ ಅಂಗಡಿ ಇಟ್ಕೊಂಡಂಗಿದೆ ಸರ್ಕಾರ. ಯಾವುದೂ ಇಲ್ಲ ಅನ್ನಲ್ಲ. ಬಂದಿದ್ದಕ್ಕೆಲ್ಲ ದುಡ್ಡು ಕೊಟ್ಟರೆ ವ್ಯಾಪಾರ, ಇಲ್ಲಾಂದರೆ ವ್ಯಾಪಾರ ಇಲ್ಲ. ನಾವು ಹೇಳಿ 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 ಸಾಕಾಯಿತು. ಪಾಪ ನಾವು ಹೇಳಿದ್ದನ್ನೆಲ್ಲ ನೀವು ಪೇಪರ್ನಲ್ಲಿ, ಮೀಡಿಯಾದಲ್ಲಿ, TV ನಲ್ಲಿ ಹಾಕಿ ನಿಮಗೂ ಸಾಕಾಯಿತು. ಆದರೆ ಸರ್ಕಾರಕ್ಕೆ ಅದು ಏನು ಅನಿಸ್ತೇ ಇಲ್ಲ. ಈಗ ಎರಡನೇ ಸರದಿ ಬಂದಿದೆ. ಅವರ ಶಾಸಕರು ಅವರೇ ಮೇಲೆ ಬಿದ್ದುಬಿಟ್ಟಿದ್ದಾರೆ. ಈಗ ಅವ್ರಿಗೆ ನಮಗೆ ಉತ್ತರ ಕೊಡೋಕೆ ಅವ್ರು ತಯಾರಿರಲಿಲ್ಲ. ಈಗ ಆ ಕಡೆ ಕಾಗೇನೋ ಮೇಲೆ ಬಿದ್ದದೆ, ಈ ಕಡೆ BR ಪಾಟೀಲ್ರು ಮೇಲೆ ಬಿದ್ದುಬಿಟ್ಟವ್ರೆ. ಆ ಕಡೆ ಬೇಲೂರು ಗೋಪಾಲಕೃಷ್ಣ, ಇನ್ನೊಬ್ಬ ಗೋಪಾಲಕೃಷ್ಣನೂ ಇದ್ದಾರೆ, ಮೊಳಕಾಲ್ NY ಗೋಪಾಲಕೃಷ್ಣ, ಅವರು ಮೇಲೆ ಬಿದ್ದವ್ರೆ. ಇವರೆಲ್ಲರನ್ನು ನೋಡಿಬಿಟ್ಟು ಹೋಮ್ ಮಿನಿಸ್ಟ್ರು ದುಡ್ಡೇ ಇಲ್ಲ ಅಂದ್ಬಿಟ್ಟಿದ್ದಾರೆ. ಆಮೇಲೆ ದುಡ್ಡು ಐತೆ ಅಂತ ಇದು ತೋರ್ಸಪ್ಪ, ಹಾಗಾದ್ರೆ ಎಲ್ಲೈತೆ? ದ್ವಂದ್ವ ನೀತಿಗಳನ್ನು ಇಟ್ಕೊಂಡು ಅಲ್ಲ. ನಮ್ಮ ಪ್ರಕಾರ ಈ ಸರ್ಕಾರನೇ ಹೋಗ್ತದೆ ಅಂತಿದೆ. ಸೊ ಅವ್ರ ಪ್ರಕಾರ ಏನಿದೆ ಅಂತ ನನಗೆ ಗೊತ್ತಿಲ್ಲ. ಅವ್ರು ಸಿಕ್ಕದಾಗ ಮಾತಾಡಿಬಿಟ್ಟು ಕೇಳ್ಕೊಂಡು ನಿಮ್ಗೆ ಹೇಳ್ತೀನಿ.